H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೊಮ್ಮೆ ಧ್ವನಿ ಮಾಡ್ತಾ ಇದೆ ಅಂದರೆ ಅದರ ಅಧ್ಯಕ್ಷರು ನಮ್ಮ ಮಹೇಶ್ ಜೋಶಿ ಅವರು ಮತ್ತು ಬಾಯಲಾಗಿ ತಿದ್ದುಪಡಿ ತರ್ತಾನಂದು ಓಡಾಡ್ತಾ ಇದ್ದಾರೆ. ಬರುವ 27ರಂದು ಸರ್ವ ಸದಸ್ಯರ ಸಭೆ ಕರೆದ, ವಿಶೇಷ ಸಭೆ ಕರೆದ. 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸಂಡೂರು ತಾಲೂಕಿನ ನಂದಿಹಳ್ಳಿಯಲ್ಲಿರುವ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಸಭಾಂಗಣದಲ್ಲಿ ಸರ್ವ ಸದಸ್ಯರ ವಿಶೇಷ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಮತ್ತೆ ಬಾಯಲು ತಿದ್ದಿದ್ರು. ಈಗಾಗಲೇ 2 ಸಲ ತಿದ್ದಿದ್ದಾರೆ, ಸಂಪೂರ್ಣವಾಗಿ ತಿದ್ದಿದ್ದಾರೆ, ತಮ್ಮ ಹೆಂಗೆ ಬೇಕಂತ ತಿದ್ದುಕೊಂಡಿದ್ದಾರೆ. ಈಗ 3ರಲ್ಲಿ ಮತ್ತೆ ತಿದ್ದಲಿಕ್ಕೆ ಹೊರಟಿದ್ದಾರೆ. ಸಾಹಿತಿಗಳಿಗೇನು ಈಗ ತಿದ್ದಲಿಕ್ಕೆ ಒಪ್ಪಿದ್ದಾರೆ, ಇನ್ನು ಇದಕ್ಕೆ ಒಪ್ಪಬಹುದು ಅಂತ ಅವ್ರದ್ದು ತಲೆಯಿಲ್ಲದೆ ಒಪ್ಪಿಸ್ಬಹುದು ಅವರು. ಯಾಕೆಂದರೆ ಬುದ್ಧಿವಂತರಿದ್ದಾರೆ ಮಹೇಶ್ ಜೋಶಿ ಅವರು. ಜೊತೆಗೆ ಇದೊಂದು ಕಾನೂನು ಮಾಡಿ ಹೋಗಿಬಿಡೋಣಪ್ಪ, ಎಲ್ಲಿ ಅಧ್ಯಕ್ಷ ಸರ್ವಾಧಿಕಾರಿ ಮಾಡುವ ಎಲ್ಲ ಲಕ್ಷಣವನ್ನು ಇದರಲ್ಲಿ ಸೇರಿಸಿದ್ದಾರೆ ಅಂತ ಅನ್ನಿಸ್ತದೆ. ಪರಮಾಧಿಕಾರ, ಸರ್ವಾಧಿಕಾರ ತಾನೊಬ್ಬರೇ ಹೇಳಿದ್ದು ಫೈನಲ್ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ನಾಮನಿರ್ದೇಶನ, ಸದಸ್ಯತ್ವ ರದ್ದತಿ, ಬಯಲಾ ತಿದ್ದುಪಡಿ ಸಿದ್ಧತೆ ನಡೆಸಿದ್ದಾರೆ. ಈ ದಿಶೆಯಲ್ಲೇ ನಾಮನಿರ್ದೇಶನ ಆಯಿತು, ಮತ್ತೇನಾದರೂ ಎಲ್ಲಾದರೂ ಕೈ ಆಡಿಸುವಂಥದ್ದು. ಕೊನೆಗೆ ಸರ್ಕಾರ ದುಡ್ಡು ಸರಿಯಾದ ಟೈಮ್ ಕಳಿಸ್ಲಿಕ್ಕೆ ಆ ದುಡ್ಡನ್ನು ತಕ್ಕೊಳ್ಳೋದು ಹೆಂಗೆ ಅನ್ನೋದು ಸಹಿತ ಒಂದು ಲಾವ್ ಮಾಡ್ತಾಯಿದ್ದಾರೆ, ಬಯಲಾ ಮಾಡಿ ತಿದ್ದುಪಡಿ ಮಾಡ್ತಾಯಿದ್ದಾರೆ. ಮಹೇಶ್ ಜೋಶಿ ಅವರು ಒಂದು ರೀತಿಯ ತಿದ್ದುಪಡಿಗೆ ಪ್ರಸಿದ್ಧರಾಗಿಬಿಟ್ರು. ಮತ್ತು ನಮ್ಮ ಸಾಹಿತಿಗಳು ಸಹಿತ ಇದಕ್ಕೆ ಒಪ್ಪುವುದನ್ನು ನೋಡಿದಾಗ ಇನ್ನೊಂದು ಮಾತ್ರ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈ ಸಾಹಿತ್ಯ ಪರಿಷತ್ತು ಕೇವಲ ಸಾಹಿತಿಗಳಿಗೆ ಇದ್ದಿದ್ರೆ ಭಾಳ ಚೆನ್ನಾಗಿರ್ತೇನೋ. ಇದರಲ್ಲಿ ಯಾವ್ಯಾವುದೋ ಕ್ಷೇತ್ರದ ಯಾವುದೋ ಜನ ತಂದು ನಾವು ಸೇರಿಸೋದ್ರಿಂದಾಗಿ ಸಾಹಿತಿಗಳು ಅಲ್ಲದ ಜನರು ಸಹಿತ ಸಾಹಿತ್ಯ ಪೋಷಕರು ಸಹಿತ ಬರೋದರಿಂದಾಗಿ ನಿಜವಾಗಿಯೂ ಸಾಹಿತಿಗಳಿಗೆ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾಯಿದ್ದೀನೋ ಗೊತ್ತಿಲ್ಲ. ಯಾಕಂತಂದ್ರೆ ಇಲ್ಲೇ ಲಾಬಿ ನಡೀತಾ ಇರ್ತದೆ, ತಮಗೆ ಬೇಕಾದಂಥವ್ರಿಗೆ ಪುಸ್ತಕಗಳ ಮಾರಾಟ ಮಾಡಿಸುವಂಥದ್ದು, ಪ್ರಿಂಟ್ ಹಾಕಿಸುವಂಥದ್ದು, ಮತ್ತು ಲಾಭ ಮಾಡಿಸೋದು ಕೆಲಸ ನಡೀತಾವಂಥ ಆರೋಪಗಳಿದ್ದಾವೆ. ಕನ್ನಡ ಸಾಹಿತ್ಯ ಪರಿಸ್ಥಿತಿ ಆರೋಪದಿಂದ ದೂರ ಆಗಿಲ್ಲ. ಇಲ್ಲೂ ಎಲ್ಲ ವಶೀಲಿಬಾಜಿ ಅದು ಇದು ಎಲ್ಲ ನಡೀತಿರ್ತದೆ ಅಂತೇಳಿ ನಿಜವಾದ ಸಾಹಿತಿಗಳು ಯಾವುದೋ ಮೂಲೆಯಲ್ಲಿ ಇರ್ತಾರೆ. ಅವರ ಎಂದೋ ಗುರುತಿಸಿ ಕರೆದ ಒಂದು ಪೇಟ ಹಾಕಿ ಮಾಲೆ ಹಾಕಿ ಕಳಿಸಿಬಿಟ್ರೆ ಮುಗಿದೇ ಬಿಡುತ್ತೆ. ನಮ್ಮ ಕವಿಗಳ ಬಗ್ಗೆ, ಕಲಾಕಾರರ ಬಗ್ಗೆ, ಲೇಖಕರ ಬಗ್ಗೆ ಭಾಳಷ್ಟು ನೋವಿನಿಂದ ಈ ಮಾತನ್ನು ಹೇಳಬೇಕಾಗಿದೆ. ಸನ್ಮಾನ ಅಂದ್ರೆ ಮುಗಿದ